ಸ್ನೇಹಿತರೆ, ಇವತ್ತಿನ ಕಾಲನ ಕಾಯಿಲೆಗಳ ಕಾಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಕಾಯಿಲೆಗಳು ಎಷ್ಟು ಹೆಚ್ಚಾಗಿ ಬಿಟ್ಟಿದೆ ಅಂತ ನಾವೆಲ್ಲ ನೋಡ್ತಾನೆ ಇದ್ದೀವಿ. ಪ್ರತಿ ಮನೆಯಲ್ಲೂ ಯಾರಾದ್ರೂ ಒಬ್ಬರಾದ್ರೂ ಯಾವುದಾದ್ರೂ ಒಂದು ಕಾಯಿಲೆಯಿಂದ ನರಳುತ್ತಲೇ ಇರ್ತಾರೆ. ಪ್ರತಿಯೊಬ್ಬರೂ ಏನಾದ್ರೂ ಒಂದು ಕಾಯಿಲೆಗೆ ಮಾತ್ರೆ ತಗೋತಾನೆ ಇದ್ದಾರೆ. ಜನಗಳ ದಿನ ಶುರುವಾಗೋದು ಮಾತ್ರೆಯಿಂದಲೇ, ದಿನ ಮುಗಿಯೋದು ಕೂಡ ಮಾತ್ರೆಯಿಂದಲೇ. ಹಾಗಿರಬೇಕಾದ್ರೆ ಇವತ್ತಿನ ಯುಗನ ಕಾಯಿಲೆಗಳ ಯುಗ ಅಂತ ಹೇಳೋದು ಎಲ್ಲಿ ತಪ್ಪಾಗುತ್ತೆ ಹೇಳಿ? ನೀವು ಕೂಡ ನನ್ನ ಮಾತನ್ನ ಖಂಡಿತ ಒಪ್ತೀರಾ? ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿ ಮನೆಯಲ್ಲೂ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದೇ ಇರುತ್ತೆ. ಇನ್ನು ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್, ಇನ್ಯಾರಿಗೋ ಹೈ ಬ್ಲಡ್ ಪ್ರೆಷರ್, ಬಿಪಿ ಕಾಟ. ಕೆಲವರಿಗೆ ಕಣ್ಣು ಸರಿಯಾಗಿ ಕಾಣಲ್ಲ, ಇನ್ನು ಕೆಲವರಿಗೆ ವಿಪರೀತ ಕೂದಲು ಉದುರೋ ಸಮಸ್ಯೆ. ಅಸಲಿಗೆ ಇಷ್ಟೊಂದು ಕಾಯಿಲೆಗಳು ಯಾಕೆ ಹೆಚ್ಚಾಗ್ತಾ ಇವೆ? ಇದರ ಹಿಂದಿರೋ ಅಸಲಿ ಕಾರಣ ಆದ್ರೂ ಏನು? ಈ ಕಾಯಿಲೆಗಳನ್ನ ನಾವು ಮನೆಯಲ್ಲೇ ಗುಣಪಡಿಸಿಕೊಳ್ಳೋಕೆ ಸಾಧ್ಯನಾ? ನಾವು ಮಾತ್ರೆಗಳ ಮೇಲೆ ಇಷ್ಟೊಂದು ಅವಲಂಬಿತ ಆಗಿರೋದು ಸರಿನಾ? ನಿಮ್ ತಲೆಯಲ್ಲಿ ಯಾವತ್ತಾದ್ರೂ ಈ ತರಹದ ಪ್ರಶ್ನೆಗಳು ಬಂದಿವೆಯಾ? ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಮೊದಲನೇ ವಿಷಯ ಏನಂದ್ರೆ, ನಾವು ಕಾಯಿಲೆಗಳನ್ನ ಮನೇಲೇ ವಾಸಿ ಮಾಡ್ಕೋಬಹುದಾ ಇಲ್ವಾ ಅನ್ನೋದು. ಸ್ನೇಹಿತರೆ, ಇದಕ್ಕೆ ಉತ್ತರ ಹೌದು. ನಾವು ನಮ್ಮ ಕಾಯಿಲೆಗಳನ್ನ ಮನೇಲೇ ಗುಣಪಡಿಸಿಕೊಳ್ಳಬಹುದು. ಆದ್ರೆ ನಮಗೆ ಸರಿಯಾದ ವಿಷಯಗಳ ಬಗ್ಗೆ ಮಾಹಿತಿ ಇರಬೇಕು ಅಷ್ಟೇ. ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುವು ಒಂದು ಒಳ್ಳೆ ಔಷಧಿ ಇದ್ದಂತೆ. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಇವತ್ತು ನಮ್ಮ ಹತ್ತಿರ ಇಂಟರ್ನೆಟ್ ಇದೆ, ಮೊಬೈಲ್ ಫೋನ್ ಇದೆ, ಆದ್ರೆ ನಮ್ಮ ಕಾಯಿಲೆಗಳ ಬಗ್ಗೆ ಸರಿಯಾದ ನಾಲೆಡ್ಜ್, ಜ್ಞಾನ ಇಲ್ಲ. ಅದನ್ನ ಹೇಗೆ ಗುಣಪಡಿಸಬೇಕು ಅನ್ನೋ ಇನ್ಫಾರ್ಮೇಶನ್ ಇಲ್ಲ. ಹಳೆ ಕಾಲದಲ್ಲಿ ಜನ ತಮ್ಮ ಕಾಯಿಲೆಗಳನ್ನ ಮನೇಲೇ ಗುಣಪಡಿಸಿಕೊಳ್ತಾ ಇದ್ರು. ಅವರಿಗೆ ಇವತ್ತಿನ ತರಹ ಡಾಕ್ಟರ್ಸ್ ಅಥವಾ ಮಾತ್ರೆಗಳ ಮೇಲೆ ಅಷ್ಟೊಂದು ಡಿಪೆಂಡ್ ಆಗೋ ಅಗತ್ಯ ಇರಲಿಲ್ಲ. ಅಷ್ಟೇ ಯಾಕೆ, ಆ ಕಾಲದಲ್ಲಿ ಇವತ್ತಿನ ತರಹ ಇಷ್ಟೊಂದು ಹೆಲ್ತ್ ಫೆಸಿಲಿಟೀಸ್, ಆರೋಗ್ಯ ಸೌಲಭ್ಯಗಳು ಕೂಡ ಇರಲಿಲ್ಲ. ಇವತ್ತಿನ ತಂತ್ರಜ್ಞಾನದ ಟೆಕ್ನಾಲಜಿ ಯುಗದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇವೆ, ಇಷ್ಟೊಂದು ತರಹವರಿ ಮಾತ್ರೆಗಳಿವೆ. ಆದ್ರೂ ಕೂಡ ಕಾಯಿಲೆಗಳು ಮಾತ್ರ ದಿನ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ. ಅದಕ್ಕಾಗಿಯೇ ನೀವು ಇವತ್ತಿನ ಈ ಹೆಲ್ತ್ ಎಪಿಸೋಡ್ನ ಪೂರ್ತಿಯಾಗಿ ನೋಡಲೇಬೇಕು. ಇವತ್ತು ನಾನು ನಿಮಗೆ ಅಂತಹ ಒಂದು ಅದ್ಭುತವಾದ ವಸ್ತುವಿನ ಬಗ್ಗೆ ಹೇಳ್ತೀನಿ. ಅದು ನಿಮ್ಮ ಕ್ಯಾನ್ಸರ್, ಹಾರ್ಟ್ ಬ್ಲಾಕೇಜ್, ಹೈ ಬ್ಲಡ್ ಪ್ರೆಷರ್, ಬೊಜ್ಜು, ಹೀಗೆ ಗೊತ್ತಿಲ್ಲ ಇನ್ನು ಎಷ್ಟೊಂದು ಕಾಯಿಲೆಗಳನ್ನ ಇದು ಮನೇಲೇ ಗುಣಪಡಿಸಬಲ್ಲದು. ಅದಕ್ಕೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ವಿನಂತಿ ಏನಂದ್ರೆ, ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಖಂಡಿತ ನೋಡಿ. ಇದರಿಂದ ನಿಮ್ಮ ಕಾಯಿಲೆಗಳಿಂದ ನೀವು ಮುಕ್ತಿ ಪಡ್ಕೋಬಹುದು. ಸ್ನೇಹಿತರೆ, ಇವತ್ತಿನ ಹೆಲ್ತ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಯಾವ ವಸ್ತುವಿನ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ ಅಂದ್ರೆ, ಅದೇ ಬೆಳ್ಳುಳ್ಳಿ, ಗಾರ್ಲಿಕ್. ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಎಷ್ಟೋ ಹಳೆ ಕಾಲದಿಂದಲೂ ನಾವು ಇದನ್ನ ಬಳಸ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ನಾವು ಸಾಂಬಾರ್ ಅಥವಾ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಇದನ್ನ ಬಳಸ್ತೀವಿ. ಆದ್ರೆ ಇದನ್ನ ಬಳಸೋಕೆ ಇದು ನಿಜವಾಗ್ಲೂ ಸರಿಯಾದ ವಿಧಾನನಾ? ಹೌದು ಸ್ನೇಹಿತರೆ, ಬೆಳ್ಳುಳ್ಳಿ ತಿನ್ನೋದಕ್ಕೂ ಒಂದು ಸರಿಯಾದ ಕ್ರಮ ಇದೆ, ಅದು ನಮಗೆ ಗೊತ್ತೇ ಇಲ್ಲ. ಅಸಲಿಗೆ ಬೆಳ್ಳುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಆಕ್ಸಿಡೆಂಟ್, ಆಂಟಿ ವೈರಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ತರಹದ ಎಷ್ಟೋ ಅದ್ಭುತ ಗುಣಗಳಿವೆ. ಆದ್ರೆ ನಾವು ಇದನ್ನ ತಪ್ಪು ರೀತಿಯಲ್ಲಿ ತಿಂದಾಗ ಇದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ನಾಶ ಆಗ್ಬಿಡುತ್ತವೆ. ನಾವು ಯಾವಾಗಲೂ ಬೆಳ್ಳುಳ್ಳಿನ ಬೇಯಿಸಿ ಇಲ್ಲವೇ ಅಡುಗೆಯಲ್ಲಿ ಹಾಕಿ ತಿಂತೀವಿ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿ ವಾಗ್ಭಟರು ಬರೆದಿರೋ ಆಯುರ್ವೇದದ ಪುಸ್ತಕ ಅಷ್ಟಾಂಗ ಹೃದಯಂ ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ? ನಾವು ಬೆಳ್ಳುಳ್ಳಿನ ಯಾವತ್ತೂ ಬೇಯಿಸಿ ತಿನ್ನಬಾರದು. ಬೆಳ್ಳುಳ್ಳಿನ ಯಾವಾಗಲೂ ಹಸಿಯಾಗಿಯೇ ತಿನ್ನಬೇಕು. ಸ್ನೇಹಿತರೆ, ನಾವು ಯಾವುದೇ ವಸ್ತುವನ್ನು ಬೇಯಿಸಿ ತಿಂದಾಗ ಅದರಲ್ಲಿರೋ 80% ರಿಂದ 90% ಪೌಷ್ಟಿಕಾಂಶಗಳು ಇಲ್ಲದಂತಾಗುತ್ತವೆ. ಹಾಗಿರಬೇಕಾದ್ರೆ ಅದರಿಂದ ನಮ್ಮ ದೇಹಕ್ಕೆ ಯಾವುದೇ ಪ್ರಯೋಜನ ಸಿಗಲ್ಲ. ಹಾಗಾದ್ರೆ ಈ ಬೆಳ್ಳುಳ್ಳಿನ ಯಾವಾಗ ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು? ಸ್ನೇಹಿತರೆ, ಬೆಳ್ಳುಳ್ಳಿ ತಿನ್ನೋಕೆ ಅತ್ಯಂತ ಸರಿಯಾದ ಸಮಯ ಅಂದ್ರೆ ರಾತ್ರಿ ಮಲಗೋಕೆ ಅರ್ಧ ಗಂಟೆ ಮುಂಚೆ. ಆದ್ರೆ ಬೆಳ್ಳುಳ್ಳಿನ ಹಾಗೆ ಹಸಿಯಾಗಿ ಜಗಿದು ತಿನ್ನಬೇಡಿ. ಅದನ್ನ ಚೆನ್ನಾಗಿ ಜಜ್ಜಿ ಪೇಸ್ಟ್ ತರಹ ಮಾಡಿ ಉಗುರು ಬೆಚ್ಚಗಿನ ನೀರು ಅಥವಾ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ತಗೋಬೇಕು. ಇದನ್ನ ಯಾವತ್ತೂ ಡೈರೆಕ್ಟ್ ಆಗಿ ಹಾಗೆ ತಿನ್ನಬಾರದು. ಹಾಗೇನೆ ಇದನ್ನ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾವ ರೀತಿ ಪ್ರತಿಯೊಂದು ಮಾತ್ರೆ ತಗೊಳ್ಳೋಕೆ ಒಂದು ಸರಿಯಾದ ಕ್ರಮ ಮತ್ತು ವಿಧಾನ ಇರುತ್ತೋ, ಅದೇ ತರಹ ಪ್ರತಿಯೊಂದು ಔಷಧಿಯನ್ನ ತಗೊಳ್ಳೋಕೂ ಒಂದು ಸರಿಯಾದ ರೀತಿ ನೀತಿ ಇರುತ್ತೆ. ನೀವು ಬೇಸಿಗೆ ಕಾಲದಲ್ಲಿ ಕೇವಲ 1 ಎಸಳು ಬೆಳ್ಳುಳ್ಳಿ ತಿನ್ನಬೇಕು ಮತ್ತು ಚಳಿಗಾಲದಲ್ಲಿ 2 ಎಸಳು. ಇದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿನ ನೀವು ತಿನ್ನೋಕೆ ಹೋಗಬಾರದು. ಹಾಗಾದ್ರೆ ಬೆಳ್ಳುಳ್ಳಿನ ಎಷ್ಟು ಮತ್ತು ಹೇಗೆ ತಿನ್ನಬೇಕು ಅಂತ ಈಗ ನಿಮಗೊತ್ತಾಯ್ತಲ್ವಾ? ಈಗ ಈ ರೀತಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ನಿಮ್ಮ ಯಾವೆಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ ಅಂತ ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ,
ನಿಮಗೇನಾದ್ರೂ ಸ್ಕಿನ್, ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೆ, ಅಂದ್ರೆ ದದ್ದು, ಕಜ್ಜಿ, ತುರಿಕೆ ತರಹದ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಬೆಳ್ಳುಳ್ಳಿ ಒಂದು ಅದ್ಭುತ ಮದ್ದು. ಯಾಕಂದ್ರೆ ಬೆಳ್ಳುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ತುಂಬಿರುತ್ತವೆ. ಇದು ನಮ್ಮ ದದ್ದು, ಕಜ್ಜಿ ಮತ್ತು ತುರಿಕೆಯನ್ನು ತುಂಬಾ ಬೇಗನೆ ಕಡಿಮೆ ಮಾಡುತ್ತೆ. ನಮಗೆ ಚರ್ಮದ ಸಮಸ್ಯೆ ಬಂದಾಗಲೆಲ್ಲ ನಾವು ಮಾಡೋ ದೊಡ್ಡ ತಪ್ಪು ಏನಂದ್ರೆ ತಕ್ಷಣ ಓಡಿ ಹೋಗಿ ಡಾಕ್ಟರ್ ಹತ್ತಿರ ನಿಲ್ಲೋದು. ಡಾಕ್ಟರ್ಸ್ ನಮಗೆ ಕೆಮಿಕಲ್ ಇರೋ ಕ್ರೀಮ್ಗಳನ್ನು ಅಥವಾ ಮಾತ್ರೆಗಳನ್ನು ಕೊಡ್ತಾರೆ. ಇದರಿಂದ ಕೆಲವೊಮ್ಮೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗೋ ಬದಲು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಆ ಕೆಮಿಕಲ್ಗಳು ನಿಮ್ಮ ಚರ್ಮದ ಮೇಲೆ ಸೈಡ್ ಎಫೆಕ್ಟ್, ಅಡ್ಡಪರಿಣಾಮ ಉಂಟು ಮಾಡುತ್ತವೆ. ಆದ್ರೆ ಬೆಳ್ಳುಳ್ಳಿ ಯಾವತ್ತೂ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಮಾಡಲ್ಲ. ನೀವು ಬಸ್ ಅದನ್ನ ಸರಿಯಾದ ಕ್ರಮದಲ್ಲಿ ಬಳಸಬೇಕು ಅಷ್ಟೇ. ಆಮೇಲೆ ನೋಡಿ ನಿಮ್ಮ ದದ್ದು, ಕಜ್ಜಿ, ತುರಿಕೆ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ಮಾಯ ಆಗ್ಬಿಡುತ್ತೆ. ಇದರ ಜೊತೆಗೆ ಇದು ವಾತ ದೋಷಕ್ಕೆ ತುಂಬಾ ಒಳ್ಳೆಯದು. ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ನಮ್ಮ ದೇಹಕ್ಕೆ ಬರೋ ಕಾಯಿಲೆಗಳಿಗೆ ಮುಖ್ಯವಾಗಿ 3 ದೋಷಗಳು ಕಾರಣ: ವಾತ, ಪಿತ್ತ ಮತ್ತು ಕಫ. ಇದರಲ್ಲಿ ಒಂದು ದೋಷ ಏರುಪೇರಾದ್ರೂ ನಮಗೆ 16 ಕಾಯಿಲೆಗಳು ಮುತ್ತಿಕೊಳ್ಳುತ್ತವೆ. ನಮ್ಮ ದೇಹದಲ್ಲಿ ಬರೋ ನೋವುಗಳು ಅಂದ್ರೆ ಕೀಲು ನೋವು, ಮೊಣಕಾಲು ನೋವು, ಕೈ ನೋವು, ಬೆನ್ನು ನೋವು, ಇವೆಲ್ಲ ದೇಹದಲ್ಲಿ ವಾತ ದೋಷ ಜಾಸ್ತಿ ಆಗೋದ್ರಿಂದಲೇ ಬರೋದು. ವಾತ ಅಂದ್ರೆ ವಾಯು, ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ಗ್ಯಾಸ್ ಅಥವಾ ಗಾಳಿಯ ಅಂಶ. ನಮ್ಮ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಆದಾಗ ಅದು ದೇಹದ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಈ ವಾಯು ಏನಾದ್ರೂ ಮೊಣಕಾಲಲ್ಲಿ ಜಮೆಯಾದ್ರೆ ಮೊಣಕಾಲು ನೋವು ಶುರುವಾಗುತ್ತೆ, ಕೈಯಲ್ಲಿ ಸೇರಿದ್ರೆ ಕೈ ನೋವು, ಇನ್ನು ಬೆನ್ನಿನಲ್ಲಿ ಇಕ್ಕಟ್ಟ ಶೇಖರಣೆ ಆದ್ರೆ ಬೆನ್ನು ನೋವು ಕಾಡುತ್ತೆ. ಹೀಗೆ ಇಡೀ ದೇಹದಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಆದ್ರೆ ಬೆಳ್ಳುಳ್ಳಿ ಇದೆಯಲ್ಲ, ಅದು ಈ ವಾತವನ್ನ ನಾಶ ಮಾಡೋ ಶಕ್ತಿ ಹೊಂದಿದೆ. ಇದು ನಮ್ಮ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಆಗದ ಹಾಗೆ ನೋಡಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಹದಲ್ಲಿರೋ ನೋವೆಲ್ಲ ಮಾಯ ಆಗ್ಬಿಡುತ್ತೆ. ಇದರ ಜೊತೆಗೆ ನೀವೇನಾದ್ರೂ ಆರ್ಥರೈಟಿಸ್, ಸಂಧಿವಾತ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ರೆ ಖಂಡಿತವಾಗ್ಲೂ ಬೆಳ್ಳುಳ್ಳಿ ತಿನ್ನಲೇಬೇಕು. ಸ್ನೇಹಿತರೆ, ನಾವು ಹೇಳಿರೋ ತರಹ ನೀವೇನಾದ್ರೂ ಸತತವಾಗಿ 2 ತಿಂಗಳು ಬೆಳ್ಳುಳ್ಳಿ ತಿಂದ್ರೆ ನಿಮ್ಮ ಆರ್ಥರೈಟಿಸ್, ಮೊಣಕಾಲು ನೋವು, ಕೀಲು ನೋವಿನ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ವಾಸಿ ಆಗ್ಬಿಡುತ್ತೆ. ನೀವು ಮತ್ತೆ ಆರಾಮಾಗಿ ಓಡಾಡಲು ಶುರು ಮಾಡ್ತೀರಾ. ಯಾವುದೇ ಕೆಲಸಕ್ಕೂ ನೀವು ಬೇರೆಯವರ ಆಸರೆ ತಗೋಬೇಕಾದ ಅಗತ್ಯ ಇರಲ್ಲ. ಸ್ನೇಹಿತರೆ, ನೀವು ಇಷ್ಟೊಂದು ವರ್ಷಗಳಿಂದ ನೋವಿಗೆ ಅಂತ ಮಾತ್ರೆ ತಗೋತಾ ಇದ್ದೀರಲ್ವಾ? ಒಂದು ಸಲ ಈ ವಿಧಾನವನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇದರಿಂದ ನಿಮ್ಮ ಆರ್ಥರೈಟಿಸ್ ಸಮಸ್ಯೆ ತುಂಬಾ ಬೇಗನೆ ಇಲ್ಲದಂತಾಗುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ದೇಹದ ಬೊಜ್ಜನ್ನು ಕರಗಿಸೋಕು ತುಂಬಾನೇ ಸಹಾಯ ಮಾಡುತ್ತೆ. ಅಸಲಿಗೆ ಬೊಜ್ಜು ಬರೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮ ದೇಹದ ಮೆಟಾಬಾಲಿಸಮ್ ರೇಟ್, ಚಯಾಪಚಯ ಕ್ರಿಯೆ ಏರುಪೇರಾಗುವುದು. ಮೆಟಾಬಾಲಿಸಮ್ ಏನು ಮಾಡುತ್ತೆ ಗೊತ್ತಾ? ನಾವು ಏನೇ ತಿಂದ್ರೂ ಅದನ್ನ ಎನರ್ಜಿ, ಶಕ್ತಿ ಆಗಿ ಬದಲಾಯಿಸುತ್ತೆ. ಆದ್ರೆ ನಮ್ಮ ಮೆಟಾಬಾಲಿಸಮ್ ರೇಟ್ ಯಾವಾಗ ಸ್ಲೋ ಆಗುತ್ತೋ, ಅದು ಸರಿಯಾಗಿ ಕೆಲಸ ಮಾಡಲ್ಲವೋ, ಆಗ ನಮ್ಮ ದೇಹದಲ್ಲಿ ಫ್ಯಾಟ್ ಅಂದ್ರೆ ಕೊಬ್ಬಿನಂಶ ಹೆಚ್ಚಾಗೋಕೆ ಶುರುವಾಗುತ್ತೆ. ನೀವು ಎಷ್ಟೋ ಜನ ಹೇಳೋದನ್ನ ಕೇಳಿರ್ತೀರಾ, ನನಗೆ ನೀರು ಕುಡಿದ್ರೂ ಮೈಗೆ ಹತ್ತುತ್ತೆ ಅಂತ. ಅದೇ ಇನ್ನು ಕೆಲವರು ಹೇಳ್ತಾರೆ, ನಾನು ಎಷ್ಟೇ ತಿಂದ್ರೂ ದಪ್ಪನೇ ಆಗಲ್ಲ, ಹೀಗೆ ಸಣ್ಣಗೆ ಇದ್ದೀನಿ ಅಂತ. ಇದರ ಹಿಂದಿರೋ ಅಸಲಿ ಆಟವೇ ಈ ಮೆಟಾಬಾಲಿಸಮ್ ರೇಟ್. ನಾವು ತಿಂದಿರೋ ಊಟ ಎಷ್ಟು ಬೇಗ ಜೀರ್ಣ ಆಗಬೇಕು ಅನ್ನೋದನ್ನ ಈ ಮೆಟಾಬಾಲಿಸಮ್ ನಿರ್ಧಾರ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಊಟ ಚೆನ್ನಾಗಿ ಜೀರ್ಣ ಆದಾಗಷ್ಟೇ ಅದರಲ್ಲಿರೋ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗುತ್ತವೆ. ಒಂದು ವೇಳೆ ನಮ್ಮ ಮೆಟಾಬಾಲಿಸಮ್ ರೇಟ್ ತುಂಬಾನೇ ಫಾಸ್ಟ್ ಆಗಿದ್ರೆ ಊಟ ತುಂಬಾ ಬೇಗ ಜೀರ್ಣ ಆಗ್ಬಿಡುತ್ತೆ. ಆದ್ರೆ ಅದರಲ್ಲಿರೋ ಒಳ್ಳೆ ಸತ್ವಗಳು ನಮ್ಮ ದೇಹಕ್ಕೆ ಸಿಗೋದೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಮೆಟಾಬಾಲಿಸಮ್ ರೇಟ್ ಯಾವಾಗಲೂ ಬ್ಯಾಲೆನ್ಸ್ ಆಗಿರೋದು ತುಂಬಾ ಮುಖ್ಯ. ಈ ವಿಷಯದಲ್ಲಿ ಬೆಳ್ಳುಳ್ಳಿ ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ನಾವು ಹೇಳಿದ ರೀತಿಯಲ್ಲೇ ನೀವು ಬೆಳ್ಳುಳ್ಳಿನ ತಿನ್ನೋಕೆ ಶುರು ಮಾಡಿ. ಇದರ ಜೊತೆಗೆ ಬೆಳ್ಳುಳ್ಳಿ ನಮ್ಮ ಇಮ್ಯುನಿಟಿ ಅಂದ್ರೆ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಲ್ಲಿ ತುಂಬಾನೇ ಪವರ್ಫುಲ್ ಆಗಿದೆ. ಸ್ನೇಹಿತರೆ, ರೋಗನಿರೋಧಕ ಶಕ್ತಿ ಅನ್ನೋದು ನಮಗೆ ಎಷ್ಟು ಮುಖ್ಯ ಅಂತ ಇವತ್ತು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇತ್ತೀಚೆಗೆ ಹರಡ್ತಾ ಇರೋ ಈ ವೈರಸ್ಗಳು ಕೂಡ ಯಾರಿಗೆ ರೋಗನಿರೋಧಕ ಶಕ್ತಿ ಕಮ್ಮಿ ಇರುತ್ತೋ ಅಂತವರನ್ನೇ ಬೇಗ ಹಿಡ್ಕೊಳ್ಳುತ್ತೆ. ಅಸಲಿಗೆ ಸ್ನೇಹಿತರೆ, ಈ ರೋಗನಿರೋಧಕ ಶಕ್ತಿ ಅನ್ನೋದು ನಮ್ಮ ದೇಹಕ್ಕೆ ಒಂದು ಕವಚ ಇದ್ದಂತೆ. ಇದು ನಮ್ಮ ದೇಹನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಕಾಪಾಡುತ್ತೆ. ಇದರಿಂದ ನಮಗೆ ಅಷ್ಟು ಬೇಗ ಯಾವುದೇ ಕಾಯಿಲೆಗಳು ಬರಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಪ್ಪು ಹವ್ಯಾಸಗಳು ಮತ್ತು ಕೆಟ್ಟ ಲೈಫ್ ಸ್ಟೈಲ್, ಜೀವನ ಶೈಲಿ ಕಾರಣದಿಂದಾಗಿ ನಮ್ಮ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಬರ್ತಿದೆ. ಇದೇ ಕಾರಣಕ್ಕೆ ನಮಗೆ ಎಷ್ಟೊಂದು ಕಾಯಿಲೆಗಳು ಮುತ್ತಿಕೊಳ್ತಾ ಇವೆ. ಪ್ರತಿಯೊಬ್ಬರು ಕಾಯಿಲೆಗಳಿಂದ ಬೇಸತ್ತು ಹೋಗಿದ್ದಾರೆ. ನೀವೇನಾದ್ರೂ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೋಬೇಕು, ರೋಗನಿರೋಧಕ ಶಕ್ತಿಯನ್ನ ಗಟ್ಟಿ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇವತ್ತಿನಿಂದಲೇ ಬೆಳ್ಳುಳ್ಳಿ ತಿನ್ನೋಕೆ ಶುರು ಮಾಡಿ.
ರಾತ್ರಿ ಮಲಗೋಕೆ ಮುಂಚೆ ನೀವು ಬೆಳ್ಳುಳ್ಳಿ ತಿಂದ್ರೆ ನಿಮ್ಮ ರೋಗನಿರೋಧಕ ಶಕ್ತಿ 2-3 ಪಟ್ಟು ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ದೇಹದ ನಿಶ್ಶಕ್ತಿ ಅಥವಾ ದೌರ್ಬಲ್ಯ ಕೂಡ ಇಲ್ಲದಂತಾಗುತ್ತೆ. ಇದರ ಜೊತೆಗೆ ಬೆಳ್ಳುಳ್ಳಿ ನಮ್ಮನ್ನ ಕ್ಯಾನ್ಸರ್ ತರಹದ ಪ್ರಾಣಾಂತಿಕ ಕಾಯಿಲೆಯಿಂದಲೂ ಕಾಪಾಡುತ್ತೆ. ಇವತ್ತಿನ ದಿನಗಳಲ್ಲಿ ಕ್ಯಾನ್ಸರ್ ಎಷ್ಟು ಅಪಾಯಕಾರಿ ಕಾಯಿಲೆ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಜನ ಇದರ ಬಗ್ಗೆ ಮಾತನಾಡೋಕು ಇಷ್ಟಪಡಲ್ಲ, ಇದರ ಹೆಸರು ಕೇಳಿದ್ರೇ ಹೆದರಿಕೋತಾರೆ. ಸ್ನೇಹಿತರೆ, ಕ್ಯಾನ್ಸರ್ ಸೆಲ್ಗಳು, ಕೋಶಗಳು ನಮ್ಮೆಲ್ಲರ ದೇಹದಲ್ಲಿ ಮೊದಲಿನಿಂದಲೂ ಇರುತ್ತವೆ. ಆದ್ರೆ ಯಾವಾಗ ಈ ಸೆಲ್ಗಳು ಮಿತಿ ಮೀರಿ ಬೆಳೆಯೋಕೆ ಶುರುವಾಗುತ್ತವೋ ಆಗ ಅದು ಕಾಯಿಲೆಯ ರೂಪ ಪಡೆದುಕೊಳ್ಳುತ್ತೆ. ಕ್ಯಾನ್ಸರ್ನಿಂದ ಬಚಾವ್ ಆಗಬೇಕಂದ್ರೆ ನಾವು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಹೆಚ್ಚಿರೋ ವಸ್ತುಗಳನ್ನ ತಿನ್ನಬೇಕು. ಇದಕ್ಕೆ ಬೆಳ್ಳುಳ್ಳಿ ಅತ್ಯಂತ ಅದ್ಭುತವಾದದ್ದು. ಸ್ನೇಹಿತರೆ, ದಯವಿಟ್ಟು ನೆನಪಿನಲ್ಲಿಡಿ, ನೀವು ಬೆಳ್ಳುಳ್ಳಿನ ಹಸಿಯಾಗಿಯೇ ತಿನ್ನಬೇಕು. ಅದನ್ನ ಯಾವತ್ತೂ ಬೇಯಿಸಿ ತಿನ್ನಬಾರದು. ನಾವು ಹೇಳಿರೋ ರೀತಿನೇ ನೀವು ಬೆಳ್ಳುಳ್ಳಿ ತಿಂದ್ರೆ ನಿಮಗೆ ಜೀವನದಲ್ಲಿ ಯಾವತ್ತೂ ಕ್ಯಾನ್ಸರ್ ತರಹದ ಕಾಯಿಲೆ ಬರೋದೇ ಇಲ್ಲ. ನಮ್ಮ ದೇಹದಲ್ಲಿ ದಿನ ಹೊಸ ಸೆಲ್ಗಳು ಹುಟ್ಟುತ್ತಲೇ ಇರುತ್ತವೆ ಮತ್ತು ಹಳೆ ಸೆಲ್ಗಳು ಸಾಯುತ್ತಲೇ ಇರುತ್ತವೆ. ಯಾವಾಗ ನಮ್ಮ ದೇಹದಲ್ಲಿ ಸತ್ತಿರೋ ಸೆಲ್ಗಳ ಪ್ರಮಾಣ ಜಾಸ್ತಿ ಆಗುತ್ತೋ ಆಗ ಅದು ಕ್ಯಾನ್ಸರ್ ರೂಪಕ್ಕೆ ತಿರುಗಬಹುದು. ಆದ್ರೆ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರೋ ಫ್ರೀ ರಾಡಿಕಲ್ಸ್ನ ನಾಶಪಡಿಸಿ ನಮ್ಮ ದೇಹವನ್ನ ಕ್ಯಾನ್ಸರ್ ಸೆಲ್ಗಳಿಂದ ಕಾಪಾಡುತ್ತೆ. ಇದರ ಜೊತೆಗೆ ನಿಮಗೇನಾದ್ರೂ ನಿದ್ದೆಯ ಸಮಸ್ಯೆ ಇದ್ರೆ, ಅಂದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಎಷ್ಟೇ ನಿದ್ದೆ ಮಾಡಿದ್ರೂ ಬೆಳಗ್ಗೆ ಎದ್ದಾಗ ಸುಸ್ತು ಅನ್ಸುತ್ತೆ, ಇಲ್ಲವೇ ಯಾವಾಗಲೂ ಕಿರಿಕಿರಿ ಆಗ್ತಾ ಇರುತ್ತೆ ಅಂದ್ರೆ ನೀವು ಖಂಡಿತ ಬೆಳ್ಳುಳ್ಳಿ ತಿನ್ನಬೇಕು. ಬೆಳ್ಳುಳ್ಳಿ ತಿನ್ನೋದ್ರಿಂದ ನಿದ್ದೆಗೆ ಸಂಬಂಧಪಟ್ಟ ಎಲ್ಲಾ ಪ್ರಾಬ್ಲಮ್ಸ್ ದೂರ ಆಗ್ಬಿಡುತ್ತವೆ. ಸ್ನೇಹಿತರೆ, ಹೀಗಾಗಿಯೇ ನೀವು ಬೆಳ್ಳುಳ್ಳಿನ ಖಂಡಿತವಾಗ್ಲೂ ತಿನ್ನಬೇಕು. ಇದರ ಜೊತೆಗೆ ನೀವು ಇನ್ನು ಕೆಲವು ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು. ನೀವು ದಿನ ಕನಿಷ್ಠ 1 ಗಂಟೆಯಾದ್ರೂ ಬಿಸಿಲಿನಲ್ಲಿ ಕಳೆಯಬೇಕು. ಇವತ್ತು ನಾವೆಲ್ಲ ಬರೀ 4 ಗೋಡೆಗಳ ಮಧ್ಯೆ ಇರೋ ಜನರಾಗಿ ಬಿಟ್ಟಿದ್ದೀವಿ, ಇಂಡೋರ್ ಜನರೇಷನ್. ನಾವು ಬಿಸಿಲಿಗೆ ಹೋಗೋದೇ ಇಲ್ಲ, ಯಾವುದೇ ಶಾರೀರಿಕ ಶ್ರಮ ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ. ಇದೇ ಕಾರಣಕ್ಕೆ ನಮಗೆ ಇಷ್ಟೊಂದು ಕಾಯಿಲೆಗಳು ಮುತ್ತಿಕೊಳ್ತಾ ಇವೆ. ಸ್ನೇಹಿತರೆ, ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಒಂದು ಸೋಲಾರ್ ಪ್ಯಾನಲ್ ಹೇಗೆ ಕೆಲಸ ಮಾಡುತ್ತೋ ಅದೇ ತರಹ ಸೂರ್ಯನ ಬಿಸಿಲಿನಲ್ಲಿ ನಮ್ಮ ಬಾಡಿ ಕೂಡ ಕೆಲಸ ಮಾಡುತ್ತೆ. ನಮ್ಮ ದೇಹವು ವಿಟಮಿನ್ ಡಿ ಯನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ವಿಟಮಿನ್ ಡಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದಕ್ಕಾಗಿಯೇ ನೀವು ದಿನದಲ್ಲಿ ಕನಿಷ್ಠ 1 ಗಂಟೆಯಾದ್ರೂ ಬಿಸಿಲಿಗೆ ಮೈಯೊಡ್ಡಬೇಕು. ಹಾಗೇನೇ ದಿನದಲ್ಲಿ ಸಾಧ್ಯವಾದ್ರೆ 50% ಹಸಿ ಆಹಾರವನ್ನ ರಾ ಫುಡ್ ತಿನ್ನಿ. ಅಂದ್ರೆ ನೀವು ದಿನಕ್ಕೆ 3 ಹೊತ್ತು ಊಟ ಮಾಡ್ತೀರಾ ಅನ್ಕೊಂಡ್ರೆ ಅದರಲ್ಲಿ 1 ಹೊತ್ತು ಮಾತ್ರ ಅನ್ನ ಅಥವಾ ರೊಟ್ಟಿ ತರಹದ ಧಾನ್ಯಗಳನ್ನ ತಿನ್ನಿ. ಉಳಿದ 1 ಹೊತ್ತು ಸಲಾಡ್ ಹಾಗೂ ಇನ್ನೊಂದು ಹೊತ್ತು ಹಣ್ಣುಗಳನ್ನು ತಿನ್ನಬಹುದು. ನೀವು ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲಾ ಕಾಯಿಲೆಗಳಿಂದ ದೂರ ಇರಬಹುದು.